ಇಲಾಖೆ ಅಂದ್ರೆ ಕಾಸಿಲ್ಲದೆ ಯಾವುದೇ ಕೆಲಸ ಆಗಲ್ಲ ಅಂತಾರೆ. ಅದೇ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೂಡ ಲಂಚ ಮುಟ್ಟದೆ ಕೆಲಸಕ್ಕೆ ಕೈ ಹಾಕೋದೇ ಇಲ್ವಂತೆ. ಇಲಾಖೆ ನಿಯಮಗಳನ್ನ ದಾಳಿಗೆ ನ್ಯಾಯಬೆಲೆ ಅಂಗಡಿಗಳ ನವೀಕರಣದಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರಂತೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಇದು ಆಹಾರ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ. ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ರಿನಿವಲ್ನಲ್ಲಿ ಗೋಲ್ಮಾಲ್. ಇಲ್ಲಿ ನೋಡಿ, ಇವೆಲ್ಲ ನ್ಯಾಯಬೆಲೆ ಅಂಗಡಿಗಳ ಲೈಸೆನ್ಸ್ ನವೀಕರಣಕ್ಕಾಗಿ ಬಂದಿರೋ ಅರ್ಜಿಗಳು. ವಿಚಿತ್ರ ಅಂದ್ರೆ ಎಲ್ಲಾ ಅರ್ಜಿಗಳಲ್ಲೂ ಬರವಣಿಗೆ ಒಂದೇ ರೀತಿ ಇದೆ. ಬೆಂಗಳೂರು ಉತ್ತರ ವಲಯದ ಆಹಾರ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಜಿ ಕೇಶವಮೂರ್ತಿ ಯಾವುದೇ ಅರ್ಜಿಗಳನ್ನ ಸರಿಯಾಗಿ ಪರಿಶೀಲಿಸದೆ ಕುರುಡಾಗಿ ಸಹಿ ಹಾಕಿದ್ದಾರೆ. ಲೈಸೆನ್ಸ್ ರಿನಿವಲ್ ಮಾಡಬೇಕಾದ್ರೆ ಇಲಾಖೆಯದ್ದೇ ಆದ ಕಟ್ಟುನಿಟ್ಟಿನ ನಿಯಮಗಳಿವೆ. ಆದ್ರೆ ಇಲ್ಲಿ ಅಧಿಕಾರಿ ಕೇಶವಮೂರ್ತಿ ಮತ್ತು ಫುಡ್ ಇನ್ಸ್ಪೆಕ್ಟರ್ ಹೇಳಿದ್ದೇ ಆಟವಾಗಿದೆ. ಸರ್ಕಾರದ ನಿಯಮದಂತೆ ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ರಿನಿವಲ್ ಮಾಡಲು ಕೇವಲ 250 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಆದ್ರೆ ಈ ಅಧಿಕಾರಿಗಳು ಲೈಸೆನ್ಸ್ ನವೀಕರಣಕ್ಕೆ ಬರೋ ಮಾಲೀಕರ ಬಳಿ 50,000ದಿಂದ 1,00,000ವರೆಗೆ ಹಣ ವಸೂಲಿ ಮಾಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹಣ ಕೊಟ್ಟವರಿಗೆ ಸಾಕ್ಷಿ ಪುರಾವೆ ಇಲ್ಲದಿದ್ರೂ ಲೈಸೆನ್ಸ್ ವಿತರಣೆ ಮಾಡಲಾಗ್ತಿದೆ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಕುರುಡಾಗಿ ನವೀಕರಣ ಪತ್ರಕ್ಕೆ ಸಹಿ ಬೀಳ್ತಿದೆ. 2016ರ ಸರ್ಕಾರಿ ಆದೇಶದ ಪ್ರಕಾರ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕನಿಷ್ಠ 600ಕ್ಕೂ ಹೆಚ್ಚು ಪಡಿತರ ಚೀಟಿದಾರರಿರಬೇಕು ಮತ್ತು ಅಂಗಡಿಯ ವಿಸ್ತೀರ್ಣ ನಿಗದಿತ ಅಳತೆಯಲ್ಲಿಯೇ ಇರಬೇಕು. ಆದರೆ ಕೇವಲ 300 ರೇಷನ್ ಕಾರ್ಡ್ ಇದ್ದರೂ ಅಂಥ ಅಂಗಡಿಗಳಿಗೆ ಹಣದ ಆಸೆಗೆ ಲೈಸೆನ್ಸ್ ನವೀಕರಿಸಿಕೊಡಲಾಗ್ತದೆ. ಈ ಭ್ರಷ್ಟಾಚಾರದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಜಿವಿ ಮಂಜುನಾಥ್ ಈಗ ಆಹಾರ ಇಲಾಖೆ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಉತ್ತರ ವಲಯದಲ್ಲಿ ನಡೆದಿರೋ ಎಲ್ಲಾ ನವೀಕರಣಗಳನ್ನ ರದ್ದುಪಡಿಸಿ ಮರುಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಫುಡ್ ಅಂಡ್ ಸೇಲ್ ಸಪ್ಲೈಸ್ ಸುಮಾರು 120 ಅಂಗಡಿ ಹತ್ರ ಈ ಥರ ಮಾಡಿ ರಿನ್ಯೂವಲ್ ಮಾಡಿದ್ದಾರೆ. ಇದು ನಾನು ಇದಕ್ಕೆ RTIನಲ್ಲಿ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಇದನ್ನೆಲ್ಲ ಕಮಿಷನರ್ ಅವರಿಗೆ ಇವರಿಗೆಲ್ಲರಿಗೂ ಫಾರ್ವರ್ಡ್ ಮಾಡಿದ್ದೀನಿ. ಆದರೆ ಅವರೇನು ಕ್ರಮ ತೊಗೊತಾ ಇಲ್ಲ. ಇವಾಗ ಮಾತ್ರ ನನಗೆ ಇವತ್ತು ಈ ಥರ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇರೋ ಪತ್ರಗಳೆಲ್ಲ ತೊಗೊಂಬನ್ನಿ ಅಂತ ಜಂಟಿ ನಿರ್ದೇಶಕರು ಸವಿತಾ ಅನ್ನೋರು ಸೈನ್ ಹಾಕಿದ್ದಾರೆ. ಅನ್ಅಥರೈಸ್ಡ್ ಪರ್ಸನ್ ಯಾರು ಆಹಾರ ಇಲಾಖೆಯವರು ಅಂತೇಳಿ ಬಂದು ಕೊಟ್ಟೋಗಿದ್ದಾರೆ. ಜನಸಾಮಾನ್ಯರ ಹೊಟ್ಟೆ ತುಂಬಿಸಬೇಕಾದ ಇಲಾಖೆಯಲ್ಲಿ ಹೀಗೆ ಅಧಿಕಾರಿಗಳು ತಮ್ಮ ಜೇಬು ತುಂಬಿಸಿಕೊಳ್ಳಲು ಮುಂದಾಗಿರುವುದು ದುರದೃಷ್ಟಕರ. ಈ ಕೋಟಿ ಕೋಟಿ ಲೂಟಿಯ ಬಗ್ಗೆ ಸರ್ಕಾರ ತನಿಖೆ ನಡೆಸುತ್ತಾ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.